ಸಮಯ ಬೆಳಗಿನ 5 ಗಂಟೆ. ಚಳಿಗಾಲವಾಗಿದ್ದರಿಂದ ರೋಡ್ ಮೇಲೆ ಜನಗಳು ಅಷ್ಟಾಗಿ ತಿರುಗ್ತಾ ಇರ್ಲಿಲ್ಲ. ಶಾರದಾ ಮಾತ್ರ ಸುತ್ತಲೂ ಬೆಡ್ಶೀಟ್ ಹೊದ್ಕೊಂಡು ಕಸದ ಬುಟ್ಟಿಯನ್ನು ಹಿಡ್ಕೊಂಡು ನಡೆಯುತ್ತಾ, ಛೀ, ನನ್ ಮುಖದ ಮೇಲೆ ಕಾಕಿ ಹೇತ್ ಹಾಕ್ಲಿ, ಇಂಥ ಬದುಕೋದಕ್ಕಿಂತ ಮನೆಗೆ ಬಂದು ಕಸ ತೆಗೆದುಕೊಂಡು ಹೋಗೋನಿಗೆ 100 ರೂಪಾಯಿ ದಂಡ ಅಂತ ನನ್ನ ಹತ್ರ ಇಂತಹ ಕೆಲಸ ಮಾಡಿಸ್ತಾ ಇರುವ ಜಿಪಣಿ ಸೊಸೆನ ತಂದ್ಕೊಂಡಿದ್ದಕ್ಕೆ ನನ್ನನ್ನು ನಾನು ಬೈದುಕೊಳ್ಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ರೋಡ್ ಪಕ್ಕದಲ್ಲಿ ಒಂದು ಕಡೆ ಖಾಲಿ ಜಾಗ ಕಾಣಿಸುತ್ತೆ. ಇಲ್ಲಿ ಕಸ ಹಾಕಬಾರದು, ಹಾಕಿದವರಿಗೆ 500 ರೂಪಾಯಿ ಜುರ್ಮಾನೆ ಅಂತ ಇರುತ್ತೆ. ಶಾರದಾ ಆ ಬೋರ್ಡ್ ಅನ್ನು ನೋಡಿ, ಕಸ ಹಾಕ್ತಾ ಇರೋದು ನಾನೇ ಅಂತ ವಿಷಯ ನನಗೆ ಕಸಕ್ಕೆ ಬಿಟ್ಟು ಇನ್ನು ಯಾರಿಗೂ ತಿಳಿದಿಲ್ಲ ಎಂದು ಕಸ ಅಲ್ಲಿ ಹಾಕಿ ಖಾಲಿ ಬುಟ್ಟಿಯನ್ನು ತೆಗೆದುಕೊಂಡು ತಿರುಗಿ ಮನೆಗೆ ಹೋಗುತ್ತಾ ಇರುವಾಗ ಒಂದು ನಾಯಿ ದಾರಿಯಲ್ಲಿ ನಿಂತು ಶಾರದಳನ್ನು ನೋಡುತ್ತಾ ಬೊಗಳುತ್ತಾ ಇರುತ್ತದೆ. ಶಾರದಾ ಗಾಬರಿಯಿಂದ, ನಿಮ್ಮಮ್ಮನ ಹೊಟ್ಟೆ ಒಡಿಯ, ನಾನು ಕಳ್ಳ ಅಲ್ವೇ ಶಾರದಾ, ಚಳಿಗಾಲ ಅಲ್ಲ ಅಂತ ಹಾಗೆ ಸುತ್ತಕೊಂಡಿದ್ದೀನಿ. ಈಗ ನಿನ್ನ ಅರಚಾಟ ಕೇಳಿ ಯಾರಾದ್ರೂ ಕಳ್ಳ ಅಂತ ಬಂದ್ರು ಅನ್ಕೋ, ನನ್ ರೂಪ ಅಂತೂ ಡ್ರಮ್ಮನ್ ಹಾಗೆ ವಿಮಾನದ ಹಾಗೆ ಊದಿದ್ಯೆ, ಬೊಗಳದು ನಿಲ್ಸು ಎಂದು ಹೊದಿದುಕೊಂಡ ಬೆಡ್ಶೀಟ್ ಅನ್ನ ಕೆಳಗೆ ಹಾಕುತ್ತಾಳೆ. ನಾಯಿ ಚಳಿಗೆ ನಡುಗುತ್ತಾ ಇರುವ ಶಾರದಾಳನ್ನು ನೋಡಿ ಬೊಗಳುವುದು ನಿಲ್ಲಿಸುತ್ತದೆ. ಶಾರದಾ ಮತ್ತೆ ಉಸಿರನ್ನು ಎಳೆದುಕೊಂಡು ಬೆಡ್ಶೀಟ್ ಹೊದ್ಕೋತಾಳೆ. ಅಷ್ಟೇ, ಮತ್ತೆ ನಾಯಿ ಅರಚುತ್ತಲೇ ಇರುತ್ತದೆ. ಶಾರದಾ ಬೆಡ್ಶೀಟ್ ಅನ್ನ ಕೆಳಗೆ ಹಾಕುತ್ತಾಳೆ. ನಾಯಿ ಅರ್ಚೋದು ನಿಲ್ಲಿಸುತ್ತೆ. ಹಾಗೆ ಸುಮಾರಾಗಿ 1 ಗಂಟೆ ಕಳೆಯುತ್ತದೆ. ಪೂರ್ತಿಯಾಗಿ ಬೆಳಗಾಗುತ್ತೆ. ಏನಾಯ್ತು ಈ ದಿನ ನಿಂಗೆ? ನನ್ನ ಹತ್ರ ಈ ತರ ಆಡ್ಕೋತಾ ಇದ್ಯಾ? ನಿನ್ಗೆ ಕೈ ಮುಗಿತೀನಿ. ರೋಡ್ ಮೇಲೆ ಹೋಗ್ತಾ ಇರೋರು ನನ್ನನ್ನು ಅದೊಂಥರ ನೋಡ್ತಾ ಇದ್ದಾರೆ, ಹುಚ್ಚಿ ಅಂದ್ಕೋತಾ ಇದ್ದಾರೆ, ನಗ್ತಾ ಇದ್ದಾರೆ ಎಂದು ಶಾರದಾ ಅಳು ಮುಖ ಇಡುತ್ತಾಳೆ. ಆಗಲೇ ರೋಡನ್ನ ಗುಡಿಸುವ ಗೋಪಾಲ್ ಶಾರದಾಳ ಹತ್ರ ಬರ್ತಾನೆ. ಅಷ್ಟೇ, ನಾಯಿ ಅಲ್ಲಿಂದ ಹೊರಟು ಹೋಗುತ್ತೆ. ಶಾರದಾ ಗೋಪಾಲನನ್ನು ಅಯೋಮಯದಿಂದ ನೋಡ್ತಾ, ಬಂದ್ಯ ಗೋಪಾಲ? ಏನಮ್ಮ ತಾವು ಮಾಡ್ತಾ ಇರೋ ಕೆಲ್ಸ? ಅಲ್ಲಿ ಅಷ್ಟು ದೊಡ್ಡ ಬೋರ್ಡ್ ಇಟ್ಟಿದ್ದೀನಲ್ಲ, ಇಲ್ಲಿ ಕಸ ಹಾಕ್ಬಾರ್ದು, ಹಾಕಿದವರಿಗೆ 500 ರೂಪಾಯಿ ಫೈನ್ ಅಂತ. ಆದ್ರೂ ಕೇಳ್ದೆ ಕಸ ಹಾಕ್ತಾ ಇದ್ದೀರಾ? ನೀವು ಮನುಷ್ಯರ ನಿಜವಾಗ್ಲು? ಬೈಬೇಡಯ್ಯ ಗೋಪಾಲು, ನಿಂಗೆ ಟೀಗೆ ದುಡ್ಡು ಕೊಡ್ತೀನಿ. ಟೀಗಲ್ಲಮ್ಮ, ಟಿಫಿನ್ಗೆ ಕೊಡಿ. ಕೊಡ್ತೀನೋ ಗೋಪಾಲ, ಆದ್ರೆ ಈಗ ಏನು ಇಲ್ಲ ಬಿಡು, ಒಂದು 2-3 ದಿನ ಹೋದ್ಮೇಲೆ ಕೊಡ್ತೀನಿ. ಹೀಗೆ ಹೇಳಿದ್ರೆ ನೀವು ಕೇಳೋದಿಲ್ಲ. ನಿಮ್ಗೆ 500 ರೂಪಾಯಿ ಫೈನ್ ಬರಿತಾ ಇದ್ದೀನಿ. ಖಚಿತವಾಗಿ 500 ರೂಪಾಯಿ ಕಟ್ಟಬೇಕು. ಇಲ್ಲ ಅಂದ್ರೆ ನೀರು ಬರಲ್ಲ, ಕರೆಂಟ್ ಬರಲ್ಲ, ಆಮೇಲೆ ನಿಮ್ಮಿಷ್ಟ. ಏನು ಗೋಪಾಲ, ನೀನು ನಮ್ಮ ಜಿಪಣಿ ಸೊಸೆ ಬಗ್ಗೆ ತಿಳಿದು ಹೀಗಂತ ಇದ್ಯಾ? ಒಂದ್ಸಲ ತಿಳ್ಕೊಯ್ಯ. ನನಗೆ ಗೊತ್ತು ಹೊರತು ನಮ್ ಸಾರ್ ಅವ್ರಿಗೆ ಗೊತ್ತಿಲ್ಲಲ್ಲ ಶಾರದಮ್ಮ, ಅದಕ್ಕೆ ಫೈನ್ ಬರಿತಾ ಇದ್ದೀನಿ, ಕಟ್ಟಬೇಕಾಗಿದ್ದೆ. ಬನ್ನಿ ನಿಮ್ಮನೆಗೆ ಎಂದು ಆವೇಶದಿಂದ ಶಾರದಾಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಗೋಪಾಲ್. ಬಾಗಿಲ ಹೊರಗೆ ಗಂಟೆ ಕಟ್ಟಿರುತ್ತೆ. ಅದನ್ನ ಅಯೋಮಯದಿಂದ ನೋಡ್ತಾನೆ. ಇದೇ ಗೋಪಾಲ, ನಮ್ಮನೆ ಕಾಲಿಂಗ್ ಬೆಲ್ಲು. ಏನು ಗಂಟೆನಾ? ಈ ಗಂಟೆ ನಿಮ್ಮನೆಗೆ ಕಾಲಿಂಗ್ ಬೆಲ್ಲ? ಹೌದು ಗೋಪಾಲು, ಕಾಲಿಂಗ್ ಬೆಲ್ಲು ಕರೆಂಟ್ ಇಂದ ನಡೆಯುತ್ತೆ ಅಂತ, ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ನನ್ನ ಜಿಪಣಿ ಸೊಸೆ ಅನಾಮಿಕಾ ಈ ತರ ಪ್ಲಾನ್ ಮಾಡಿದ್ದಾಳೆ. ತಡ ಮಾಡದೆ ಆ ಗಂಟೆನ ಹೊಡಿ ಗೋಪಾಲ, ಅದು ಕೂಡ ಒಂದ್ಸಲ ಮಾತ್ರನೇ ಹೊಡಿಬೇಕು, ನೆನ್ಪಿಟ್ಕೋ ಗೋಪಾಲ್ ಎಂದು ಶಾರದಾ ಹೇಳುತ್ತಲೇ ಗೋಪಾಲ್ ಆ ಗಂಟೆಯನ್ನು ಹೊಡೆಯುತ್ತಾನೆ. ಅನಾಮಿಕಾ ಬಾಗಿಲು ತೆಗೆಯುತ್ತಾಳೆ. ಶಾರದಾ ಗೋಪಾಲ್ ಕಾಣಿಸುತ್ತಾರೆ. ಅನಾಮಿಕಳಿಗೆ ವಿಷಯವೇನೋ ಅರ್ಥವಾಗಿ ಹೋಯ್ತು. ತನ್ನಲ್ಲಿ ತಾನು, ಈಗ ನಾವು ತಲೆನ ಉಪಯೋಗಿಸ್ಬೇಕು. ಇವನು ನಮ್ಮ ಹತ್ರದಿಂದ ಫೈನ್ ದುಡ್ಡು ವಸೂಲಿ ಮಾಡೋದಕ್ಕೆ ಬಂದಿದ್ದಾನೆ, ಆದರೆ ನಾನ್ ಕೊಡೋದಿಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಗೋಪಾಲ್ ಮಧ್ಯದಲ್ಲಿ ಸೇರ್ಕೊಂಡು, ಮೇಡಮ್, ನೀವು 500 ರೂಪಾಯಿ ಫೈನ್ ಕಟ್ಬೇಕು. ಯಾಕಪ್ಪ? ಯಾಕೆ ನಾವು ಫೈನ್ ಕಟ್ಬೇಕು? ನಿಮ್ಮ ಅತ್ತೆಯವರು ಕಸ ಹಾಕ್ಬಾರ್ದು ಅಂತ ಬ್ಯಾನರ್ ಕಟ್ಟಿದ ಜಾಗದಲ್ಲೇ ಬಂದು ಕಸ ಹಾಕಿದ್ದಾರೆ. ಓಹೋ, ಇಷ್ಟಕ್ಕೂ ಕಸ ಯಾರು ಹಾಕಿದ್ರು? ನಿಮ್ಮ ಅತ್ತೆಯವರು ಎಲ್ಲಿ ಹಾಕಿದ್ರು? ಕಸ ಹಾಕ್ಬಾರ್ದು ಅಂತ ಬ್ಯಾನರ್ ಹಾಕಿದ ಜಾಗದಲ್ಲಿ. ಹಾಗ ಕಸ ಹಾಕ್ಬಾರ್ದು ಅಂತ ಬ್ಯಾನರ್ ಹಾಕಿದ ಜಾಗದಲ್ಲಿ ಕಸನ ಹಾಕಿದ್ಯಾರು? ನಿಮ್ಮ ಅತ್ತೆಯವರೇ. ಮತ್ತೆ ಫೈನ್ ಕಟ್ಟಬೇಕಾಗಿದ್ ಯಾರಪ್ಪ? ನಿಮ್ಮ ಅತ್ತೆಯವರು ಎಂದು ಗೋಪಾಲ್ ಹೇಳುತ್ತಲೇ, ನಮ್ಮತ್ತೆ ನಿಮ್ ಪಕ್ಕನೇ ಇದ್ದಾಳಲ್ಲ, ಕೊಡ್ತಾಳೆ, ತಗೋ. ಸೊಸೆ, ನಾನು 500 ರೂಪಾಯಿ ಕಟ್ಟೋದೇನೆ, ನನ್ನ ಹತ್ರ ರೂಪಾಯಿ ಕೂಡ ಇಲ್ಲ. ಕಸ ಹಾಕಿದ್ದು ನೀವೇ ಅಲ್ವಾ ಅತ್ತೆ, ಅದಕ್ಕೆ ನೀವೇ ಕಟ್ಟಬೇಕು. ಏನ್ ಗೋಪಾಲಂ, ಯಾರು ಕಸ ಹಾಕಿದ್ರೆ ಅಲ್ವಾ ಅವರೇ ಫೈನ್ ಕಟ್ಟಬೇಕು ಎಂದು ಗೋಪಾಲಂ ಹೇಳುತ್ತಲೇ ಕ್ಷಣ ಕೂಡ ತಡ ಮಾಡದೆ ಅನಾಮಿಕಾ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಶಾರದಾ ದೀನವಾಗಿ ಮುಖವಿಟ್ಟು ಗೋಪಾಲನನ್ನು ನೋಡುತ್ತಾಳೆ. ಗೋಪಾಲನಿಗೆ ಕರುಣೆ ಎನಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ಅಮ್ಮಯ್ಯ ಎಂದು ಉಸಿರೆಳೆದುಕೊಳ್ಳುತ್ತಾಳೆ. ಮತ್ತೆ ಗಂಟೆ ಹೊಡಿತಾಳೆ. ಮನೆಯೊಳಗೆ ಬಂದ ಅನಾಮಿಕಾ, ಅತ್ತೆ, ಬಾಗಿಲು ತೆಗೆದೇ ಇದೆ, ಒಳಗಡೆಗೆ ಬನ್ನಿ ಎಂದು ಹೇಳುತ್ತಾಳೆ. ಶಾರದಾ ಒಳಗಡೆಗೆ ಬರುತ್ತಾಳೆ. ನಿನ್ನ ಜಿಪುಣತನಕ್ಕೆ ಬೆಂಕಿ ಇಡೆ, ಆ ಕಸನ ತಗೊಂಡು ಹೋಗೋರ್ಗೆ ತಿಂಗಳಿಗೆ 100 ರೂಪಾಯಿ ಕೊಟ್ರೆ ಸರಿ ಹೋಗುತ್ತಲ್ಲ ಸೊಸೆ. ಈಗ ನೋಡು, 500 ರೂಪಾಯಿ ಹೋಗ್ತಾ ಇರ್ಲಿಲ್ವಲ್ಲ. ಅಯ್ಯೋ ಅತ್ತೆ, 100 ರೂಪಾಯಿ ನಾನ್ ಕೊಡ್ಬೇಕಾ? ಮತ್ತೆ 500 ರೂಪಾಯಿ ನಾನ್ ಕೊಡ್ಬೇಕಾ? ಕಸ ಹಾಕಿದ್ದು ನೀವೇ ಆಗಿದ್ರಿಂದ ನೀವೇ ಕೊಡ್ಬೇಕು. ಇಷ್ಟಕ್ಕೂ ದುಡ್ಡು ಅವನಿಗೆ ಕೊಟ್ರಾ ಇಲ್ವಾ? ಇಲ್ಲ ಸೊಸೆ, ಆ ಗೋಪಾಲನ್ ನನ್ನ ದೀನವಾದ ಮುಖ ನೋಡಿ ಪಾಪ ಅಂತ ಹೊರಟೋದ.
ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ, ನೋಡಿದ್ರತ್ತೆ, ನನ್ನ ಜಿಪುಣತನದಿಂದ ನಮಗೆ 600 ರೂಪಾಯಿ ಮಿಕ್ಕೋಯ್ತು. ಮೇಲಾಗಿ ನಮ್ಮ ಕಸ ಕೂಡ ಹೊರಗೆ ಹೋಯ್ತು. ಏನೇನಾದ್ರೂ ನನ್ನ ಬುದ್ಧಿವಂತಿಕೆನ ನೀವು ಮೆಚ್ಕೊಳ್ಳಬೇಕು ಅತ್ತೆ ಎಂದು ಅನಾಮಿಕಾ ಹೇಳುತ್ತಾ ಇದ್ದಾರೆ. ಶಾರದಾ ಅಲ್ಲಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಮತ್ತೊಂದು ದಿನ ಶಾರದಾ ತರಕಾರಿ ಚೀಲವನ್ನು ಹಿಡಿದುಕೊಂಡು ಮನೆ ಕಡೆ ನಡೆಯುತ್ತಾ ಇದ್ದರೆ ಪ್ರಸಾದ್ 25 ಕೆಜಿ ಅಕ್ಕಿ ಚೀಲವನ್ನು ನೆತ್ತಿ ಮೇಲೆ ಹೊತ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಈಗಲಾದ್ರೂ ನನ್ನ ಮಾತನ್ನ ಕೇಳ್ತೀರಾ? ನೆನಪಿಗೆ ಬಂತು ಶಾರದಾ, ಖಚಿತವಾಗಿ ಕೇಳ್ತೀನಿ. ಇನ್ನು ಮೇಲಿಂದ ನಮ್ಮ ಜಿಪುಣಿ ಸೊಸೆ ಕರೆದಾಗೆಲ್ಲ ಏನೋ ಒಂದು ನೋವು ಅಂತ ಹೇಳಿ ತಪ್ಪಿಸ್ಕೊತೀನಿ. ಇಲ್ಲ ಅಂದ್ರೆ ಇಲ್ಲಿ ನೋಡು, ಈ ತರ ಬುಕ್ಕಾಗಿ ಹೋಗ್ತೀನಿ. ಈಗ ಹೇಳ್ಬೇಕಾಗಿದ್ದು ಹೇಳ್ತೀರಾ? ತೀರ ಸೊಸೆ ಮಾವಯ್ಯ ಎಂದು ಅಭಿಮಾನದಿಂದ ಕರಿತಲೆ ಹೇಳಮ್ಮ ಸೊಸೆ ಅಂತ ಹೋಗ್ತೀರಾ? ಸೊಸೆ ದುಡ್ಡನ್ನ ಮಿಗಿಸಿಕೊಳ್ಳೋದಕ್ಕೆ ನಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊತಾಳೆ. ಹೌದು ಶಾರದಾ ಎಂದು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಅನಾಮಿಕಳಿಗೆ ತರಕಾರಿಗಳನ್ನ ರೈಸ್ ಚೀಲನ್ನ ಕೊಟ್ಟು ಸೋಫಾದಲ್ಲಿ ಅವರಿಬ್ರು ಕೂತ್ಕೋತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ರಾತ್ರಿ ಜಿಪುಣಿ ಸೊಸೆ ಅನಾಮಿಕಾ ಬೀರು ಹತ್ರ ನಿಂತ್ಕೊಂಡು ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾಳೆ. ಶಾರದಾ ಪ್ರಸಾದರು ಅಲ್ಲಿಗೆ ಬರ್ತಾರೆ. ಅವರನ್ನು ನೋಡಿ ದುಡ್ಡು ಬೀರುವನ್ನಲ್ಲಿ ಇಟ್ಟು, ಏನತ್ತೆ ಹೀಗ್ ಬಂದ್ರಿ? ಅದೇ ಸೊಸೆ, ಚಳಿ ವಿಪರೀತವಾಗಿದೆ ಅಲ್ಲ, 1000 ರೂಪಾಯಿ ಕೊಟ್ರೆ 2 ಗಟ್ಟಿಯಾಗಿ ಬೆಡ್ಶೀಟ್ ಕೊಂಡ್ಕೊಳ್ಳೋಣ. ಚಳಿನ ತಡಿಲಾರ್ದೆ ಹೋಗ್ತಾ ಇದೀವಿ, ಹಾಯಾಗಿ ಬೆಡ್ಶೀಟ್ ಹೊತ್ಕೊಂಡು ಮಲಗಬಹುದು. ಅತ್ತೆ, ನಿಮಗೆ ಬೇಕಾಗಿದ್ದು, ನಿಮ್ಗೆ ಚಳಿನ ತಡ್ಕೋಬೇಕಾಗಿದ್ದು 2 ಗಟ್ಟಿ ಬೆಡ್ಶೀಟ್ಗಳು ಅಷ್ಟೇ ಅಲ್ವಾ? ನಾಳೆ ನಾನು ಹೋಗಿ ತಗೊಂಡ್ ಬರ್ತೀನಿ. ದುಡ್ಡು ನಿಮ್ಗೆ ಏನಕ್ಕೆ ಕೊಡ್ಬೇಕು? ನೀವು ಅಷ್ಟು ದೂರ ಏನಕ್ಕೆ ಹೋಗೋದು ಹೇಳಿ? ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ ಬಿಡಿ. ಅದು ಸೊಸೆ, ನಾನು ಒಂದ್ ಕಡೆ ನೋಡಿದೀನಮ್ಮ, ಅದು ತುಂಬಾ ಚೆನ್ನಾಗಿದೆ. ನಿಮ್ಗೇನಕ್ಕೆ ಮಾವ ಶ್ರಮ? ನಾನು ತಗೊಂಡ್ಬರ್ತೀನಿ ಬಿಡಿ. ಮೊದ್ಲು ತಿನ್ನೋದಕ್ಕೆ ಕೂತ್ಕೊಳ್ಳಿ. ಬನ್ನಿ, ತಿನ್ನೋದಕ್ಕೆ ಕೂತ್ಕೊಂಡ್ರೆ ಸೊಸೆ ಸ್ವಲ್ಪ ಅನ್ನ ಹಾಕ್ತಾಳೆ ಎಂದು ಪ್ರಸಾದ್ ಅನ್ನು ಕರೆದುಕೊಂಡು ಹಾಲ್ಗೆ ಬರುತ್ತಾಳೆ. ಡೈನಿಂಗ್ ಟೇಬಲ್ ಹತ್ರ ಶಾರದಾ, ಪ್ರಸಾದ್, ರಮೇಶ್, ಹರೀಶ್, ಭವ್ಯರು ಕೂತಿರುತ್ತಾರೆ. ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ. ಅವರಿಗೆ ಅನ್ನ ಹಾಕಬೇಕು ಎಂದು ನೋಡುತ್ತಾ ಇರುವಾಗ ಗಂಟೆ ಮೊಳಗುತ್ತದೆ. ಈ ಟೈಮ್ ಅಲ್ಲಿ ಯಾರು ಬಂದಿರ್ತಾರಪ್ಪ ಎಂದು ಅನಾಮಿಕಾ ಬಂದು ಬಾಗಿಲು ತೆಗೆಯುತ್ತಾಳೆ. 3 ಚೆನ್ನಾಗಿ ಬಲಿತ ಬಂಧುಗಳು ಎದುರಿಗೆ ಕಾಣಿಸುತ್ತಾರೆ. ಅನಾಮಿಕಾ ಅಯೋಮಯದಲ್ಲಿ ಬೀಳ್ತಾಳೆ. ಚೆನ್ನಾಗಿದ್ಯಾ ಅಕ್ಕ? ನಾನ್ ಚೆನ್ನಾಗಿದ್ದೀನಿ ಹೊರತು ನೀವೇನೋ ಹೀಗೆ ಹೇಳಿ ಕೇಳದೆ ಬಂದ್ಬಿಟ್ಟಿದ್ದೀರಾ? ಏನೇ ಅನಾಮಿಕಾ, ನಮ್ಮನ್ನ ಹೀಗೆ ಹೊರಗೆ ಚಳಿನಲ್ಲೇ ಇಟ್ಟು ಮಾತಾಡಿಸ್ತೀಯಾ? ನಿಮ್ ಮನೆಯೊಳಗೆ ಕರೆಯೋದಿಲ್ವಾ? ಹಾಗಂತೀಯ ಯಾಕೆ ಶ್ಯಾಮಲ? ಅನಾಮಿಕಾ ನಮ್ಮೂರ ಹುಡುಗಿ, ಮೇಲಾಗಿ ದೂರದ ಸಂಬಂಧಿ ಕೂಡ, ದೊಡ್ಡಪ್ಪನ ವರಸೆ. ಮನೆ ಒಳಗೆ ಕರೆಯದೆ ಹೊರಗೆ ನಿಲ್ಸಿ ಮಾತಾಡ್ತಾಳ ಏನೋ? ಬಾ ತಾಯಿ, ಮನೆಗೆ ಹೋಗೋಣ. ಶ್ರಾವಣಿ, ಹೊರಗಡೆ ಏನಾದ್ರೂ ತಿಂದು ಬಂದ್ರಾ? ಹೊರಗೆ ತಿನ್ಬೇಕು ಅನ್ಕೊಂಡ್ವಿ ತಾಯಿ, ಆದ್ರೆ ಎಲ್ಲಿಯೋ ನಮ್ಗೆ ಸರಿ ಹೋಗಲ್ಲ ಅಂತ ನೀವಿದ್ದೀರಲ್ಲ, ಇಲ್ಲಿ ಹೇಳ್ದೆ ಬಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ಈ ಸರ್ಪ್ರೈಸ್ ಹೇಗಿದೆ? ಕೊಟ್ಟ ಸರ್ಪ್ರೈಸ್ ಚೆನ್ನಾಗೇ ಇದೆ ದೊಡ್ಡಪ್ಪ, ಆದ್ರೆ ಬಂದ ದಾರಿನಲ್ಲೇ ಹೊರಟೋಗಿ ಎಂದು ಅನಾಮಿಕಾ ಅನ್ನುತ್ತಾ ಇದ್ದಾರೆ. ಶಾರದಾ ಬಾಗಿಲ ಹತ್ರ ಬರ್ತಾಳೆ. ಶ್ಯಾಮಲಾ ಅವರನ್ನು ನೋಡಿ ಗುರ್ತು ಹಿಡಿಯುತ್ತಾಳೆ. ಅವರನ್ನ ಮಾತನಾಡಿಸುತ್ತಾಳೆ. ಒಳಗಡೆಗೆ ಬನ್ನಿ ಅಮ್ಮ ಎಂದು ಶಾರದಾ ಅವರೆಲ್ಲರನ್ನು ಮನೆಯೊಳಗೆ ಆಹ್ವಾನಿಸುತ್ತಾಳೆ. ಅನಾಮಿಕಾ ಮೌನದಿಂದ ಅತ್ತೆ ಶಾರದಾಳನ್ನು ಕೋಪದಿಂದ ನೋಡುತ್ತಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ಅಮ್ಮೋ, ಅತ್ತೆ ಬೇರೆ ಒಳಗಡೆ ಕರೆದಿದ್ದಾರೆ, ಈಗ ತಿನ್ನು ಅಂತ ಹೇಳಿದ್ರೆ ಎಂದು ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಮಾಡಿದ ಅಡಿಗೆಯನ್ನು ತಂದು ಕಿಚನ್ ಒಳಗೆ ಇಡ್ತಾಳೆ. ಅದು ಶಾರದಾ ನೋಡುತ್ತಾಳೆ. ಕಿಚನ್ ಒಳಗಿರುವ ಅನಾಮಿಕಳ ಹತ್ರ ಹೋಗಿ, ಸೊಸೆ, ಹಾಗೆ ಹೊರಗೆ ಹೋಗಿ ಏನಾದ್ರೂ ತಗೊಂಡ್ಬಂದು ಮನೆಗೆ ಬಂದ ನೆಂಟರಿಗೆ ಕೊಡು ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಜಿಪುಣಿ ಅನಾಮಿಕಾ ತನ್ನ ಬುರುಡೆಗೆ ಕೆಲಸ ಕೊಡುತ್ತಾಳೆ. ಅಮ್ಮೋ, ಇಷ್ಟು ಚಳಿನಲ್ಲಿ ನಾನು ಹೊರಗೆ ಹೋದ್ರೆ ಪ್ರಾಣದಿಂದ ಇರ್ತೀನಾ? ಈಗ ಇವ್ರಿಗಾಗಿ ಏನೋ ಒಂದು ಮಾಡ್ಬೇಕು. ಏನ್ ಮಾಡ್ಬೇಕು? ಈಗ ಇವ್ರಿಗಾಗಿ ಏನಾದ್ರೂ ಮಾಡಿದ್ರೆ ನಮ್ಮ ಮನೆಯ ಎಣ್ಣೆ, ಉಪ್ಪು, ಖಾರ ಎಲ್ಲ ಆಗಿ ಹೋಗುತ್ತೆ. ಅಮ್ಮೋ, ನನ್ನ ಸಾಮಾನು ಬಿಡದೆ ಏನೋ ಒಂದು ಆಲೋಚನೆ ಮಾಡಬೇಕು ಎಂದು ಅಂದುಕೊಳ್ಳುತ್ತಾ ಟೆನ್ಷನ್ ಪಡುತ್ತಾ ಇರುವ ಜಿಪುಣಿ ಅನಾಮಿಕಳಿಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ. ಕ್ಷಣ ಕೂಡ ತಡ ಮಾಡದೆ ಮಾಡಿದ ಅಡಿಗೆಯನ್ನೇ ಒಲೆ ಮೇಲೆ ಇಡ್ತಾಳೆ. ನೀರು ಸುರಿಯುತ್ತಾಳೆ, ಚೆನ್ನಾಗಿ ಕುದಿಸುತ್ತಾಳೆ. ಡೈನಿಂಗ್ ಟೇಬಲ್ ಹತ್ರ ತಿನ್ನೋದಕ್ಕೆ ಬಂದವರೆಲ್ಲರೂ ಅನಾಮಿಕಾ ನೀರು ಹಾಕಿದ ಅಡಿಗೆಯನ್ನು ತಂದು ಅಲ್ಲಿ ಇಡುತ್ತಾಳೆ. ಎಲ್ಲರಿಗೂ ಸ್ವಲ್ಪ ಅನ್ನ ಹಾಕಿ ಸಾರಿನ ಹಾಕಿ ಬದಲಾದ ಅಡಿಗೆಯನ್ನು ಹೆಚ್ಚಾಗಿ ಹಾಕುತ್ತಾಳೆ. ಎಲ್ಲರಿಗೂ ಅದೇ ಬಡಿಸುತ್ತಾಳೆ. ಅನಾಮಿಕಳ ಜಿಪುಣಿತನವನ್ನು ಅರ್ಥ ಮಾಡಿಕೊಂಡು ಬಂದ ಬಂಧುಗಳು ಬಂದ ಹಾಗೆ ಮನೆಯಲ್ಲಿ ಕ್ಷಣ ಕೂಡ ಇರದೆ ಅನಾಮಿಕಳನ್ನು ಬೈದುಕೊಳ್ಳುತ್ತಾ ಹೊರಟು ಹೋಗುತ್ತಾರೆ. ಅನಾಮಿಕಾ, ಅಯ್ಯಮ್ಮ, ಅಮ್ಮಯ್ಯ, ಅವ್ರು ಹೊರಟು ಹೋದ್ರು ಎಂದು ಸಂತೋಷ ಪಡುತ್ತಾ ಬಾಗಿಲು ಹಾಕುತ್ತಾಳೆ. ಅತ್ತೆಯಾದ ಶಾರದಾ ಸೊಸೆ ಅನಾಮಿಕಳ ಮೇಲೆ ಕೋಪದಿಂದ ಅರಚುತ್ತಾ ಇರ್ತಾಳೆ. ಏನೇ ಅನಾಮಿಕಾ, ನೀನು ನನ್ ಮನೆಗೆ ಸೊಸೆಯಾಗಿ ಬಂದು ಸುಮಾರಾಗಿ 10 ವರ್ಷ ಆಗ್ತಾ ಇದೆ. ಚೆನ್ನಾಗಿ ಸಂತೋಷದಿಂದ ಸಂಸಾರ ಮಾಡಿ ಮೊಮ್ಮಗಳನ್ನ ಕೊಟ್ಟಿದ್ಯಾ, ಸಂತೋಷನೇ. ಆದ್ರೆ ಅಡ್ಗೆ ಮಾತ್ರ ಸರಿಯಾಗಿ ಯಾಕೆ ಮಾಡ್ಲಾರ್ದೆ ಇದ್ಯಾ ಹೇಳೆ? ಅದಲ್ಲ ಅತ್ತೆ. ಮಾತಾಡ್ಬೇಡ, ಹೆಚ್ಚು ಮಾತಾಡಿದ್ರೆ ಬಾಯಿ ಹೊಲಿದು ಬಿಡ್ತೀನಿ. ಏನಂದ್ಕೋತಾ ಇದೆಯೋ? ಅದಲ್ಲ ಅತ್ತೆ, ನೀವು ನಾನ್ ಹೇಳೋದು ಕೂಡ ಕೇಳ್ಬೇಕಲ್ಲ.
ಏನ್ ಹೇಳ್ತೀಯೇ? ಯಾಕೆ ಬೆಂಡೆಕಾಯಿ ಸಾರು ಚೆನ್ನಾಗಿಲ್ಲ ಸೊಸೆ ಅಂತ ಹೇಳಿದ್ರೆ ಬೆಂಡೆಕಾಯಿ ಮುದ್ರೋಗಿ ತಂದಿದ್ದೀರಾ ಅತ್ತೆ ಅಂತಂತೀಯ. ಅದೇ ಹೀರೆಕಾಯಿ ಸಾರು ಯಾಕೆ ಸರಿ ಮಾಡಿಲ್ಲ ಸೊಸೆ ಅಂತ ಹೇಳಿದ್ರೆ ಯಾಕೋ ಬೋರಾಗ್ ಅನ್ಸ್ತೋತ್ತೆ ಅಂತ ಅಂತೀಯ. ಹಾಗೆ ಏನೋ ಒಂದು ಹೇಳ್ತೀಯ ಹೊರತು ನಿನಗೆ ಸರಿಯಾಗಿ ಅಡ್ಗೆ ಮಾಡೋದಕ್ಕೆ ಬರಲ್ಲ ಅಂತ ಮಾತ್ರ ನೀನು ಒಪ್ಕೊಳ್ಳೋದಿಲ್ವಲ್ಲ. ಅದು ನಿಮ್ಮ ಅಭಿಮಾನ ಅತ್ತೆ. ಬಾಯಿ ಮುಚ್ಚು ಅನಾಮಿಕಾ. ಅಯ್ಯೋ ಅತ್ತೆ, ನೀವು ಹೇಳಿದ್ರು ನಾನು ಬಾಯಿ ಮುಚ್ಚುವಷ್ಟು ಧೈರ್ಯ ನಾನು ಮಾಡಲಾರೆ ಬಿಡಿ. ಈ ಪಂಚ ಡೈಲಾಗ್ಲೆ ಬೇಡ ಅನ್ನೋದು. ನಾನೇನೋ ಕೋಪದಿಂದ ಅರಚ್ತಾ ಇದ್ರೆ ಅಭಿಮಾನ ಅಂತ ನೀನು ನಿನ್ನನ್ನ ಮೆಚ್ಕೋತಾ ಇದ್ಯಾ? ಇನ್ ಯಾವತ್ತು ಸೊಸೆ ನೀನು ಘಮ್ ಅಂತ ಅಡ್ಗೆ ಮಾಡೋದು ನಾನು ಹೊಟ್ಟೆ ತುಂಬಾ ಯಾವಾಗ ತಿನ್ನೋದು ಹೇಳು? ಕಲ್ತ್ಕೋತೀನಿ ಅತ್ತೆ, ಅಡ್ಗೆ ಚೆನ್ನಾಗಿ ಮಾಡೋದು ನಾನು ಕೂಡ ಕಲ್ತ್ಕೋತೀನಿ ಅಂತ ಮಾತಲ್ಲೇ ಹೇಳೋದಿದೆ ಹೊರತು ಬದಲಾವಣೆ ಮಾತ್ರ ಬರ್ತಾ ಇಲ್ಲ. ಎಲ್ಲ ನನ್ ಕರ್ಮ ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಅನಾಮಿಕಾ ಮನೆಯಲ್ಲಿರುವ ಎಲ್ಲರಿಗೂ ಸರಿ ಹೋಗುವಷ್ಟು ಟಿಫಿನ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಅತ್ತೆ, ನಿಮ್ಗಾಗಿ ಪೂರಿ ರೆಡಿ ಆಗಿದೆ. ಮಕ್ಕಳೇ, ನೀವು ಕೇಳಿದ ದೋಸೆ ಬಿಸಿ ಬಿಸಿಯಾಗಿದೆ. ಮಾವಯ್ಯ, ನಿಮ್ಗಾಗಿ ತಾಜಾ ಇಡ್ಲಿ ಎದುರು ನೋಡ್ತಾ ಇದೆ. ಏನು ಅಂದ್ರೆ ತಾವು ಕೇಳಿದ ಸಾಂಬಾರ್ ವಡೆ ಕೂಡ ರೆಡಿಯಾಗಿ ಇದೆ ಎಂದು ಅರಚುತ್ತಾ ಇರುತ್ತಾಳೆ. ಶಾರದಾ ಸ್ಕೂಲ್ಗೆ ರೆಡಿಯಾದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಕೂತ್ಕೋತಾಳೆ. ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾದ ರಮೇಶ್ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾನೆ. ಮಾವಯ್ಯನವ್ರೆ, ನಿಮ್ಮ ಟಿಫಿನ್ ಕೂಡ ರೆಡಿಯಾಗಿದೆ, ಬನ್ನಿ. ಬಂದ ಮೇಲೆ ಅವ್ರಿಗೆ ಕೊಡ್ಬೋದು ಬಿಡೋ, ಮೊದಲು ಬಂದವ್ರಿಗೆ ಟಿಫಿನ್ಸ್ ಕೊಡು ನಮ್ಗೆ. ಹಾಗಲ್ಲ ಅತ್ತೆ, ಯಾವಾಗ್ಲೂ ಎಲ್ರು ಜೊತೆಯಾಗಿ ತಿಂತೀರಲ್ಲ, ಈಗ ಮಾತ್ರ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಿಮ್ ಮಾವಯ್ಯ ಎಲ್ಲಿದಾನೋ ಏನೋ, ಅವ್ರು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗ್ಬಹುದು. ಅಲ್ಲಿ ನನ್ ಮೊಮ್ಮಗಳಿಗೆ ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ. ನನ್ ಮಗ ಏನೋ ಆಫೀಸ್ಗೆ ಹೊರಡ್ಬೇಕಲ್ಲ, ಬಂದವರಿಗೆ ಮೊದಲು ಟಿಫಿನ್ ಕೊಡು. ಹೌದು ಅನಾಮಿಕಾ, ನಾವು ಬಂದಿದೀವಲ್ಲ, ಮೊದಲು ನಮ್ಗೆ ಹಾಕು, ನಾವು ತಿಂತೀವಿ. ನಮ್ಗೆ ಟೈಮ್ ಆಗ್ತಾ ಇದೆ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ನಾನು ಆಫೀಸ್ಗೆ ಹೋಗ್ಬೇಕು. ಅಪ್ಪ ಮನೆ ಹತ್ರನೇ ಅಲ್ವಾ ಇರೋದು, ಆಮೇಲೆ ತಿಂತಾರೆ ಬಿಡು ಎಂದು ಅನ್ನುತ್ತಾ ಇರುವಾಗಲೇ ಪ್ರಸಾದ್ ಅಲ್ಲಿಗೆ ಬಂದು ಕುತ್ಕೋತಾನೆ. ಏನ್ ಮಗನೇ, ದಿನಕ್ಕೂ ಅಪ್ಪ ಅಂದ್ರೆ ಗೌರವ ಹೋಗ್ತಾ ಇರೋ ಹಾಗಿದೆ. ಅಂತದ್ದೇನೋ ಇಲ್ಲ ಮಾವಯ್ಯ, ಏನೋ ಅಂದ್ರು ಬಿಡಿ. ನಾನು ಕ್ಷಮಿಸಿ ಅಂತ ನಿಮ್ಮನ್ನ ಬೇಡ್ಕೊತಾ ಇದ್ದೀನಲ್ಲ. ಬನ್ನಿ ಟಿಫಿನ್ ಮಾಡಿ, ನಿಮ್ಗಿಷ್ಟವಾದ ಟಿಫಿನ್ ಮಾಡಿದ್ದೀನಿ ಎಂದು ಇಡ್ಲಿ ಕೊಡುತ್ತಾಳೆ. ಇನ್ನು ಆ ನಂತರ ಯಾರಿಗೆ ಏನು ಬೇಕೋ ಅದು ಬಡಿಸುತ್ತಾಳೆ. ಎಲ್ಲರೂ ತಿನ್ನುತ್ತಿರುತ್ತಾರೆ. ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾ ಇರುವಾಗ ಶಾರದಾ ನೋಡಲಾರದೆ ಹೋಗ್ತಾಳೆ. ಅಷ್ಟೇ ಬಯಲಿಕ್ಕೆ ಶುರು ಮಾಡ್ತಾಳೆ. ಚಟ್ನಿಲೇನೋ ಉಪ್ಪಿಲ್ಲ, ಪೂರಿ ಏನೋ ಸರಿಯಾಗಿ ಕರ್ದೇ ಇಲ್ಲ, ಅಲ್ಲಲ್ಲಿ ಹಿಟ್ಟು ಹಾಗೆ ಇದ್ದಾಗಿದೆ. ಮಕ್ಕಳಿಗೆ ಹಾಕಿದ ದೋಸೆ ಏನೋ ಸೀದ್ ಹೋಗಿ ಕಪ್ಪಾಗಿದೆ. ಮಗನಿಗಾಗಿ ಮಾಡಿದ ಆ ಸಾಂಬಾರ್ ವಡೆ ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಹೀಗೆ ಮಾಡಿದ್ರೆ ಹೇಗೆ ತಿಂತಾರೆ ಸೊಸೆ? ಕೈಯಿಂದ ಕಲ್ಸ್ಕೊಂಡು ಬಾಯಿಂದ ತಿಂತಾರೆ ಬಿಡು ಶಾರದಾ. ಅಷ್ಟು ಮಾತ್ರ ತಿಳಿದಿದ್ರೆ ಹೇಗೆ ಹೇಳು? ನಾನು ಕೇಳ್ತಾ ಇರೋದು ಸೊಸೆನ, ನಿಮ್ಮನ್ನಲ್ವಲ್ಲ. ಇದು ಯಾವಾಗ ಅಡಿಗೆ ಸರಿ ಮಾಡ್ತಾಳೋ ಸೊಸೆ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತ್ಕೋ ಅಡಿಗೆ ಹೇಗೆ ಮಾಡ್ಬೇಕು. ಅದ್ರಲ್ಲಿ ಹೇಳ್ತಾರಂತಲ್ಲ, ಎಲ್ಲ ತರದ ಅಡಿಗೆ ನೋಡು, ಅದ್ರಲ್ಲಿ ಅವರು ಮಾಡಿದ ಹಾಗೆ ಮಾಡು ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ. ಇನ್ನು ಆ ನಂತರ ಮಕ್ಕಳು, ಆ ನಂತರ ರಮೇಶ್ ಅವರವರ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಪ್ರಸಾದ್ ಮಾತ್ರ ಚಟ್ನಿ ಹಾಕಿಕೊಂಡು ಸಾಂಬಾರ್ ಹಾಕಿಕೊಂಡು ಇಡ್ಲಿ ತಿಂತಾ ಇರ್ತಾನೆ. ಏನಮ್ಮ, ನಿಜ ಹೇಳ್ತಿದ್ದೀನಮ್ಮ, ಇಡ್ಲಿ ಅಂತೂ ಚೆನ್ನಾಗಿದೆ, ಚಟ್ನಿ ಇನ್ನೂ ಚೆನ್ನಾಗಿದೆ, ಸಾಂಬಾರ್ ಅಂತೆ ಇನ್ನೂ ಚೆನ್ನಾಗಿದೆ. ನಾನು ಸುಮಾರಾಗಿ ಎಲ್ಲ ಟಿಫಿನ್ ಕವರ್ ಮಾಡಿದ್ದೀನಿ ತಾಯಿ, ಎಲ್ಲ ಚೆನ್ನಾಗಿದೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಮಕ್ಕಳು ಹರೀಶ್ ಭವ್ಯರು ಅಜ್ಜಿ ಶಾರದಳ ಜೊತೆ ಸೇರಿ ಸ್ಕೂಲ್ಗೆ ಹೊರಟು ಹೋಗುತ್ತಾರೆ. ರಮೇಶ್ ಆಫೀಸ್ ಬ್ಯಾಗ್ ಹಾಕಿಕೊಂಡು ಹೋಗ್ತಾ ಇದ್ರೆ ಅನಾಮಿಕಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ಬಂದು, ಲಂಚ್ ಬಾಕ್ಸ್ ರೆಡಿ ಮಾಡಿದೀನಿ, ತಗೊಂಡ್ ಹೋಗಿ. ಈ ಲಂಚ್ ಬಾಕ್ಸ್ ಆದ್ರೂ ತಿನ್ನೋ ಹಾಗೆ ಮಾಡಿದ್ಯಾ, ಇಲ್ಲ ಅಂದ್ರೆ ಕಸದ ಬಕೆಟ್ಗೆ ಹೋಗೋ ಹಾಗಿದ್ಯಾ? ಇಲ್ಲ, ನೀವು ಖಚಿತವಾಗಿ ತಿಂತೀರಾ, ನಿಮ್ಗಿಷ್ಟವಾದ ಸಾರು ಮಾಡಿದೀನ್ರಿ, ಸರಿ ಬಿಡು, ಇಲ್ಲಿ ಕೊಡು ಎಂದು ಹೇಳಿ ಆ ಲಂಚ್ ಬಾಕ್ಸ್ ತೆಗೆದುಕೊಂಡು ರಮೇಶ್ ಹೊರಟು ಹೋಗುತ್ತಾನೆ. ಮನಸ್ಸೆಲ್ಲ ದುಃಖವಾಗಿದ್ದುದರಿಂದ ಅನಾಮಿಕಾ ಬಂದು ಹಿತ್ತಲಿನಲ್ಲಿರುವ ಹೂಗಿಡಗಳ ಮಧ್ಯೆ ದಿಗಿಲಿನಿಂದ ಕೂತ್ಕೋತಾಳೆ. ಸ್ವಲ್ಪ ಸಮಯದ ನಂತರ ಅವಳ ಹತ್ತಿರಕ್ಕೆ ಮಾವ ಪ್ರಸಾದ್ ಬರುತ್ತಾನೆ. ಏನಮ್ಮ ಸೊಸೆ ಎಂದು ಕರೆಯುತ್ತಲೇ ಅನಾಮಿಕಾ ತಕ್ಷಣ ಎದ್ದು ನಿಲ್ಲುತ್ತಾಳೆ. ಹೀಗೆ ಒಂಟಿಯಾಗಿ ಕೂತ್ಕೊಂಡ್ರೆ ಬೆಳಿಗ್ಗೆ ನಿಮ್ಮ ಅತ್ತೆ ಮಕ್ಕಳು ರಮೇಶ್ ಮಾಡಿದ ಗಲಾಟೆನೆ ನಿನಗೆ ನೆನಪಿಗೆ ಬರುತ್ತೆ. ಹಾಗೆ ಗುಡಿಯವರೆಗೂ ಹೋಗ್ಬಾ ಸೊಸೆ. ಮನಸ್ಸು ಪ್ರಶಾಂತವಾಗಿ ಇಲ್ಲದಿದ್ದಾಗ ಎಲ್ಲಿಗೆ ಹೋದ್ರೆ ಹೇಗಿರುತ್ತೆ ಮಾವಯ್ಯ? ಗುಡಿಗೆ ಹೋದ್ರೆ ಅಲ್ಲಿ ಭಕ್ತಿಯ ವಾತಾವರಣ ನಮ್ಮ ಮನಸ್ಸನ್ನು ಭಕ್ತಿಯ ಕಡೆ ಕರ್ಕೊಂಡು ಹೋಗುತ್ತೆ ತಾಯಿ. ದುಃಖ ಸ್ವಲ್ಪವಾಗಿ ಕಡಿಮೆ ಆಗುತ್ತಾ ಪ್ರಶಾಂತತೆ ಬರುತ್ತೆ. ನಿಮ್ಮ ಅತ್ತೆ ಮಕ್ಕಳು ರಮೇಶ್ ಮಾಡಿದ ಜಗಳ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಅವ್ರ ಗೊಡವೆ ದಿನಾನು ಇರೋದೇ ಅಲ್ವಾ ಮಾವಯ್ಯ? ನಾನೇನ್ ಮಾಡಿದ್ರು ಅವ್ರಿಗೆ ಹಿಡ್ಸೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ರು ಏನೋ ಒಂದು ಕೊಂಕು ಮಾತಾಡಿ ನನ್ನ ಹತ್ರ ಜಗಳವಾಡಿ ಹೊರಟು ಹೋಗ್ತಾರೆ. ಹೌದು ಸೊಸೆ, ನನಗ್ ಕೂಡ ಬಹಳ ದುಃಖನೇ ಅನ್ಸುತ್ತೆ.
ಆದ್ರೆ ಮಾವಯ್ಯ, ನೀವು ಒಂದು ಗಮನಿಸಿದ್ದೀರಾ? ನಾನು ಮಾಡಿದ ಅಡಿಗೆ ಚೆನ್ನಾಗಿಲ್ಲ ಅಂತಲೇ ಮಾಡಿದ್ದೆಲ್ಲವನ್ನು ತಿಂತಾರೆ. ಎಲ್ಲ ತಿಂದಿದ್ರಲ್ಲ ಅತ್ತೆ ಅಂದ್ರೆ, ನನ್ ಮಗ ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾನೆ, ಮಾಡಿದ ಅಡಿಗೆನ ಮಣ್ಣು ಪಾಲು ಮಾಡೋದಕ್ಕೆ ಇಷ್ಟವಿಲ್ಲದೆ ಇರೋದ್ರಿಂದ ತಿಂತಾ ಇದ್ದೀನಿ ಅಂತ ಹೇಳಿ ಹೊರಟೋಗ್ತಾ ಇದ್ದಾರೆ. ಇದನ್ನ ನೋಡಿ ನನಗೆ ಅಡಿಗೆ ಬಂತು ಅಂತ ಮೆಚ್ಕೊಂಡ್ರೆ ನಾನು ಸರಿಯಾಗಿ ಮಾಡಿದೀನಿ ಅಂತಾನೆ ಅಲ್ವಾ ನನ್ನನ್ ಹೀಗೆ ಮಾತಲ್ಲೇ ಅಂತ ಇದ್ದಾಳೆ. ನೀನ್ ಹೇಳೋದನ್ನ ಕೇಳ್ತಾ ಇದ್ರೆ ನಿಜನೇ ಅನಿಸ್ತಾ ಇದೆ ಅಮ್ಮ. ಯಾಕಾದ್ರೂ ಸರಿ, ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ನಿಮ್ಮ ಅತ್ತೆ ಹೇಳಿದ ಹಾಗೆ ಆ ಯೂಟ್ಯೂಬ್ ಏನೋ ನೋಡಿ ಅಡಿಗೆ ಕಲ್ತ್ಕೋತಾಯಿ. ಸರಿ ಮಾವಯ್ಯ, ನೀವು ಹೇಳಿದ ಹಾಗೆ ಗುಡಿಗೆ ಹೋಗಿ ಕೈ ಮುಗಿದು ಬರ್ತೀನಿ ಎಂದು ಅನಾಮಿಕಾ ಮನೆಯೊಳಗಿಂದ ಗುಡಿಗೆ ಹೊರಡುತ್ತಾಳೆ. ಗುಡಿಯ ಆವರಣದಲ್ಲಿ ಒಂದು ಕಡೆ ಕೂತ್ಕೊಂಡ ಅನಾಮಿಕಳ ಹತ್ತಿರಕ್ಕೆ ಸುಮಿತ್ರ ಬರುತ್ತಾಳೆ. ಏನೇ ಅನ್ನು ಒಬ್ಬಳೇ ಒಂಟಿಯಾಗಿ ಏನೋ ಕಳೆದುಕೊಂಡ ಹಾಗೆ ಕೂತಿದ್ಯಾ? ಪ್ರಶಾಂತವಾಗಿ ಕೂತ್ಕೊಂಡು ನಾನಿದ್ರೆ ಏನೋ ಕಳೆದುಕೊಂಡಿದ್ದೀನಿ ಅಂತ ನೀನಂತ ಇದೀಯಾ? ಏನೇ ನಿನ್ ಮಾತು? ಒಂದೊಂದ್ಸಲ ನನಗೆ ಅರ್ಥನೇ ಆಗೋದಿಲ್ಲ. ಅದು ಸರಿ ಕಣೆ, ಏನು ಮನೆಯಲ್ಲಿ ಬೆಳಿಗ್ಗೆನೆ ಜಗಳ? ಮಕ್ಕಳು ನಿಮ್ಮತ್ತೆ ಏನೋ ಅರಚುತ್ತಿದ್ದ ಹಾಗೆ ಕೇಳಿಸ್ತು. ಅವರು ಅರ್ಚದೇ ಇರೋದು ಯಾವಾಗ ಹೇಳೆ? ದಿನವೂ ಏನೋ ಒಂದು ಕೊಂಕಿನಿಂದ ಅವರು ಅರಚ್ತಾನೆ ಇರ್ತಾರೆ, ಜಗಳವಾಡ್ತಾನೆ ಇರ್ತಾರೆ. ನನ್ ಮೇಲೆ ಕೋಪ ಮಾಡ್ಕೊಂಡು ನಾನು ಮಾಡಿದ ಅಡಿಗೆ ಹಿಡಿಸಿಲ್ಲ ಅಂತ ತಿನ್ನದೆ ಹೊರಟು ಹೋಗ್ತಾ ಇದ್ದಾರೆ. ಆಗ ನೀನು ಯೂಟ್ಯೂಬ್ ನೋಡು ಅನಾಮಿಕಾ, ಅದರಲ್ಲಿ ಬಹಳ ತರದ ಅಡಿಗೆ ಬರುತ್ತೆ. ನಿನ್ಗೆ ಯಾವ ಅಡಿಗೆ ಬೇಕು ಅಂದ್ರೆ ಆ ಅಡಿಗೆನೆ ಬರುತ್ತೆ. ಹೇಗೆ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತಾರಲ್ಲ ಎಂದು ಹೇಳಿ ತನ್ನ ಸೆಲ್ ಫೋನ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಸ್ಪೈಸಿ ಚಿಕನ್ ಸಾರು ಅನ್ನುವುದನ್ನ ತೆಗೆದು ಅನಾಮಿಕಾ ನೋಡುತ್ತಾಳೆ. ಅದರಲ್ಲಿ ಸ್ಪೈಸಿ ಚಿಕನ್ ಕರ್ರಿ ಹೇಗೆ ಮಾಡಬೇಕು ಹೇಳ್ತಾ ಇರ್ತಾರೆ. ಅನಾಮಿಕಾ ಅದನ್ನು ನೋಡಿ ಬಹಳ ನೆನ್ಪಿಟ್ಟುಕೊಳ್ಳುತ್ತಾಳೆ. ಸುಮಿತ್ರಾ, ಇದರಲ್ಲಿ ಹೇಳಿದ ಹಾಗೆ ಮಾಡಿದ್ರೆ ಎಲ್ರು ನನ್ನನ್ನ ಮೆಚ್ಕೋತಾರ? ಖಚಿತವಾಗಿ ಮೆಚ್ಕೋತಾರೆ ಅನಾಮಿಕಾ. ಹೀಗೆ ಯೂಟ್ಯೂಬ್ ನಲ್ಲಿ ಅಡಿಗೆ ನೋಡ್ಕೊಂಡು ಕಲ್ತ್ಕೊಂಡಿರೋರು ಬಹಳ ಜನ ಇದ್ದಾರೆ ಗೊತ್ತಾ? ಈಗ ನಿನ್ಗೆ ಸ್ಪೈಸಿ ಚಿಕನ್ ಕರಿ ಹೇಗೆ ಮಾಡ್ಬೇಕು ಅರ್ಥವಾಯ್ತಲ್ಲ? ಅರ್ಥವಾಯ್ತು ಸುಮಿತ್ರಾ. ಅಂದ್ರೆ ನೀನು ಮನೆಗೆ ಹೋಗಿ ನಿಮ್ಮ ಅತ್ತೆ ಜೊತೆ ಮಾತಾಡಿ ದುಡ್ಡು ತಗೊಂಡು ಚಿಕನ್ ತಗೊಂಡು ಹೋಗಿ ಸ್ಪೈಸಿ ಚಿಕನ್ ಮಾಡು. ಮಕ್ಕಳು ಹೇಗೂ 4 ಗಂಟೆಗೆ ಸ್ಕೂಲಿಂದ ಬರ್ತಾರಲ್ಲ, ನಿನ್ನ ಗಂಡಂಗೆ ಫೋನ್ ಮಾಡಿ 5 ಗಂಟೆಗೆ ಬಾ ಅಂತ ಹೇಳು. ಅತ್ತೆ ಮಾವಂದಿರಿಗೆ ಕೂಡ ಹೇಳು, ಎಲ್ರೂ ಸಂತೋಷ ಪಡ್ತಾರೆ ಆಗ. ಇದೇನೋ ಚೆನ್ನಾಗಿದೆ ಸುಮಿತ್ರಾ, ಈಗಲೇ ನಾನು ಮನೆಗೆ ಹೋಗಿ ಮಾಡ್ತೀನಿ ಎಂದು ಅನಾಮಿಕಾ ಆ ಗುಡಿಯಿಂದ ಹೊರಟು ಮನೆಗೆ ಬರುತ್ತಾಳೆ. ಇನ್ನು ಅತ್ತೆ ಶಾರದಳ ಹತ್ರ ಹೀಗಂತಾಳೆ, ಅತ್ತೆ ಒಂದು 300 ರೂಪಾಯಿ ಕೊಡಿ. 300? ಯಾಕೆ? ನೀವು ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ಅಡಿಗೆನ ನೋಡಿದ್ದೀನಿ, ಅದರಲ್ಲಿ ಸ್ಪೈಸಿ ಚಿಕನ್ ಕರಿ ಮಾಡೋಣ ಅನ್ಕೋತಾ ಇದ್ದೀನಿ. ಅದಕ್ಕೆ ಆ ದುಡ್ಡೇನೋ ಕೊಟ್ರೆ ಚಿಕನ್ ತಗೊಂಡ್ ಬಂದು ಘಮ್ ಅಂತ ಅಡಿಗೆ ಮಾಡ್ತೀನಿ, ನೀವೆಲ್ರೂ ಆಗ ಹೊಟ್ಟೆ ತುಂಬಾ ತಿನ್ಬಹುದು ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ. ದುಡ್ಡು ಕೊಡುತ್ತಾಳೆ. ಅನಾಮಿಕಾ ಹೋಗಿ ಚಿಕನ್ ತೆಗೆದುಕೊಂಡು ಬಂದು ಹೆಚ್ಚು ಖಾರ ಹಾಕಿ ಸ್ಪೈಸಿ ಚಿಕನ್ ಕರಿ ಮಾಡ್ತಾ ಇರ್ತಾಳೆ. ಸೊಸೆ, ನಾನು ಹೋಗಿ ಮಕ್ಕಳನ್ನು ಕರ್ಕೊಂಡ್ ಬರ್ತೀನಿ. ಹಾಗೆ ಅತ್ತೆ, ಇಷ್ಟರಲ್ಲೇ ನಾನು ಸ್ಪೈಸಿ ಚಿಕನ್ ಕರಿ ಮಾಡ್ತೀನಿ, ಹೋಗಿ ಮಕ್ಕಳನ್ನ ಕರ್ಕೊಂಬನ್ನಿ. ಬಂದ ಮೇಲೆ ಎಲ್ರೂ ಸೇರಿ ಸ್ಪೈಸಿ ಚಿಕನ್ ತಿನ್ನೋಣ. ಸರಿ ಕಣೆ, ಮೊದಲು ನೀನು ಅಡಿಗೆ ಚೆನ್ನಾಗಿ ಮಾಡಿಸೊಸೆ ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ತನ್ನ ಫೋನಿಂದ ರಮೇಶ್ಗೆ ಫೋನ್ ಮಾಡ್ತಾಳೆ. ಹೇಳು ಅನಾಮಿಕಾ, ಏನ್ ಫೋನ್ ಮಾಡಿದ್ಯಾ? ನೀವು ಆಫೀಸಲ್ಲಿ ಪರ್ಮಿಷನ್ ತಗೊಂಡು ಮನೆಗೆ ಬನ್ನಿ. ಯಾಕೆ ಅನಾಮಿಕಾ? ಅತ್ತೆ ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗಾಗಿ ಸ್ಪೈಸಿ ಚಿಕನ್ ಕರಿ ಮಾಡಿದೀನಿ, ಬಿಸಿ ಬಿಸಿಯಾಗಿ ತಿನ್ಬಹುದು, ಮರ್ತು ಹೋಗದೆ ಬನ್ನಿ. ಏನು, ನಮ್ಮಮ್ಮ ಹೇಳಿದಾಳೆ ಅಂತ ಯೂಟ್ಯೂಬ್ ಅಲ್ಲಿ ನೋಡಿ ಸ್ಪೈಸಿ ಚಿಕನ್ ಮಾಡ್ತಾ ಇದ್ಯಾ? ಬರ್ತೀನಿ ಬಿಡು ಎಂದು ರಮೇಶ್ ಫೋನ್ ಇಡುತ್ತಾನೆ. ಅನಾಮಿಕಾ ಕಿಚನ್ ನಲ್ಲಿ ಸ್ಪೈಸಿ ಚಿಕನ್ ಕರಿ ಮಾಡ್ತಾ ಇರ್ತಾಳೆ. ಶಾರದಾ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರ್ತಾಳೆ. ರಮೇಶ್ ಕೂಡ ಆಫೀಸಿಂದ ಮನೆಗೆ ಬರ್ತಾನೆ. ಇನ್ನು ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ. ಅನಾಮಿಕಾ ಸಂತೋಷದಿಂದ ತಾನು ತಯಾರು ಮಾಡಿದ ಸ್ಪೈಸಿ ಚಿಕನ್ ಕರಿಯನ್ನು ತೆಗೆದುಕೊಂಡು ಬಂದು ಅವರಿಗೆ ಬಡಿಸುತ್ತಾಳೆ. ಸೊಸೆ, ನಿಮ್ಮ ಮಾವಯ್ಯನ ಕರೀಲಿಲ್ಲ? ಮಾವಯ್ಯಂಗೆ ಈಗೀಗ್ಲೇ ಬೇಡ ಅಂತ ಹೇಳಿದ್ರು ಅತ್ತೆ, ಅದಕ್ಕೆ ಮೊದಲು ನಿಮ್ಗೆ ಬಡಿಸ್ತಾ ಇದ್ದೀನಿ ಎಂದು ಶಾರದಳಿಗೆ ಮಕ್ಕಳಿಗೆ ಗಂಡ ರಮೇಶನಿಗೆ ಬಡಿಸುತ್ತಾಳೆ. ಅಷ್ಟೇ, ಅವರು ಸಂಭ್ರಮದಿಂದ ತಿಂತಾರೆ. ಇನ್ನೇನಿದೆ, ಆ ಖಾರಕ್ಕೆ ಮೂಗಿನಿಂದ ಕಿವಿಯಿಂದ ಹೊಗೆ ಬರ್ತಾ ಇರುತ್ತೆ. ಅವರೆಲ್ಲರಿಗೂ ಕಣ್ಣಿನಿಂದ ಕಣ್ಣೀರು ಕೂಡ ಹರಿತಾ ಇರುತ್ತೆ. ನೀರು ಅಂತ ಎಲ್ರು ಮನೆಯೆಲ್ಲ ಓಡ್ತಾ ಇರ್ತಾರೆ. ಅದನ್ನು ನೋಡಿ ಪ್ರಸಾದ್ ಹೊಟ್ಟೆ ತುಂಬಾ ನಗುತ್ತಾ ಎಲ್ಲರಿಗೂ ಸಕ್ಕರೆ ತೆಗೆದುಕೊಂಡು ಬಂದು ಕೊಡ್ತಾನೆ. ಎಲ್ಲರೂ ಆ ಸಕ್ಕರೆಯನ್ನು ಬಾಯಿಗೆ ಹಾಕೊಂಡ ಮೇಲೆ ಸಮಾಧಾನಿಸುತ್ತಾರೆ. ಇನ್ನು ಮಾರನೇ ದಿನದಿಂದ ಅನಾಮಿಕಾ ಯಾವ ಅಡಿಗೆ ಮಾಡಿದ್ರು ಕಿಕ್ ಅನ್ನದೇ ಒಂದು ಮಾತು ಕೂಡ ಮಾತನಾಡದೆ ಸಂತೋಷದಿಂದ ತಿಂತಾ ಇರ್ತಾರೆ.